ವಿಶ್ವದ ಅತ್ಯುತ್ತಮ ಮತ್ತು ಸುಂದರವಾದ ವಸ್ತುಗಳನ್ನು ನೋಡಲು ಅಥವಾ ಮುಟ್ಟಲು ಸಾಧ್ಯವಿಲ್ಲ. ಅವುಗಳನ್ನು ನಾವು ಹೃದಯದಿಂದ ಅನುಭವಿಸಬೇಕು. ತಪ್ಪುಗಳನ್ನು ಯಾವಾಗಲೂ ಕ್ಷಮಿಸಬಹುದಾಗಿದೆ. ಅವುಗಳನ್ನು ಒಪ್ಪಿಕೊಳ್ಳುವ ಧೈರ್ಯ ನಮಗೆ ಇದ್ದರೆ ಮಾತ್ರ. ಪ್ರಯತ್ನ ಎಂಬುದು ಸಣ್ಣ ಪದವಾಗಿರಬಹುದು, ಆದರೆ ಅದು ತರುವ ಪರಿಣಾಮ ಬಹಳ ದೊಡ್ಡದು. ಎಂಥ ಸೋಲನ್ನಾದರೂ ಗೆಲ್ಲುವಂಥ ಶಕ್ತಿ ಅದಕ್ಕಿದೆ. ಪ್ರಯತ್ನ ಒಂದೇ ನಮ್ಮನ್ನು ಜೀವನ್ಮುಖಿಯಾಗಿಡುವುದು. ಕಳೆದದ್ದನ್ನು ಮರೆತುಬಿಡಿ. ನೀವು ವಾಸ್ತವದಲ್ಲಿ ಏನು ಮಾಡುತ್ತಿದ್ದೀರಿ ಅದನ್ನು ನಂಬಿ. ಸಮಯವು ಕರ್ಮದ ಫಲವನ್ನು ಮಾತ್ರ ನೀಡಬಲ್ಲದು ಎಂಬುದನ್ನು ನೆನಪಿನಲ್ಲಿಡಿ. ಹಣೆಯಲ್ಲಿ ಬರದದ್ದೇ ಆಗುತ್ತದೆ, ಮತ್ತೇಕೆ ಪ್ರಯತ್ನ ಪಡಬೇಕು? ಪ್ರಯತ್ನ ಪಟ್ಟರೆ ಸಿಗಬಹುದು ಎಂದು ಹಣೆಬರಹವಾಗಿದ್ದರೆ ನಾಳೆ ಬರಲಿದೆ, ಅದು ನಿಶ್ಚಿತ. ಆದರೆ ನೀವು ಅದನ್ನು ಯಾವ ರೂಪದಲ್ಲಿ ನೋಡಲು ಬಯಸುತ್ತೀರಿ ಎಂಬುದನ್ನು ಮಾತ್ರ ನೀವು ಇಂದು ನಿರ್ಧರಿಸಬೇಕು. ಜೀವನ ನಿಮಗೆ ಪ್ರತಿದಿನ ಕಷ್ಟ ಕೊಟ್ಟರೂ ಸೋಲೊಪ್ಪಿಕೊಳ್ಳದೆ ನಗುತ್ತಲೇ ಇರಿ. ಮುಂದೊಂದು ದಿನ ಕಷ್ಟವೇ ಸೋತು ನಿಮ್ಮಿಂದ ದೂರವಾಗುತ್ತದೆ. ನನ್ನ ಕನಸು ಏನೆಂದರೆ ನನ್ನ ಥರ ಆಗಬೇಕು ಅಂತ ಇನ್ನೊಬ್ಬರು ಕನಸು ಕಾಣಬೇಕು. ಆ ಥರ ನಾವು ಬೆಳಿಬೇಕು. ಹೆಂಡದ ಅಮಲು ನಡಿಗೆಯನ್ನು ಮಾತ್ರ ತಪ್ಪಿಸುತ್ತದೆ, ಆದರೆ ಹಣದ ಅಮಲು ನಡವಳಿಕೆಯನ್ನೇ ತಪ್ಪಿಸುತ್ತದೆ. ಮೂರ್ಖರ ಜೊತೆ ವಾದ ಬೇಡ. ಮೂರ್ಖರ ಸಂಖ್ಯೆಗೆ ಮತ್ತೊಮ್ಮೆ ಸೇರ್ಪಡೆಯಾಗುತ್ತೇವೆ. ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂದು ಕಲಿಸುತ್ತದೆಯೋ ಹಾಗೆಯೇ ಮನಸ್ಸಿಗೆ ಆದ ಗಾಯ ಕೂಡ ಹೇಗೆ ಬದುಕಬೇಕೆಂದು ಕಲಿಸುತ್ತದೆ. ಕತ್ತಲೆಯಲ್ಲಿ ದೀಪವ ಹಚ್ಚಿ ಬೆಳಕು ನೀಡುವವನಾಗದಿದ್ದರೂ ಪರವಾಗಿಲ್ಲ, ಇದ್ದ ದೀಪವನ್ನು ಆರಿಸುವವನಾಗಬೇಡ.